ಹೆಲೋ ಪೀಪಲ್, ವೆಲ್ಕಮ್ ಟು ಮೈ ಚಾನೆಲ್. ನಾನು ಭುವಿ. ಇವತ್ತಿನ ವಿಡಿಯೋದಲ್ಲಿ ನಾವು ನನ್ನ ಚೋಟು ರೂಮ್ನ ಮತ್ತೆ ಟ್ರಾನ್ಸ್ಫಾರ್ಮ್ ಮಾಡ್ತಾ ಇದ್ದೀವಿ. ಬೇಜಾರಾದರೆ ನೀವೆಲ್ಲ ಏನು ಮಾಡ್ತೀರಾ? ನಾನಂತೂ ಬೇಜಾರಾದರೆ ರೂಮ್ ಕ್ಲೀನೇಷನ್ ಮಾಡ್ತೀನಿ. ಸೊ ಅದಕ್ಕೆ ಈ ಸತಿ ಮತ್ತೆ ರೀಸ್ಟೈಲ್ ಮಾಡಬೇಕು ಅಂದ್ಕೊಂಡಾಗ ಲೆಟ್ಸ್ ಡಾಕ್ಯುಮೆಂಟ್ ಅಂತ ಅನ್ನಿಸ್ತು. ಸೊ ದ್ಯಾಟ್ಸ್ ವೈ ದಿಸ್ ವಿಡಿಯೋ. ದ್ಯಾಟ್ಸ್ ಆಲ್. ಲೆಟ್ಸ್ ಗೋ. ನನಗೆ ಎಷ್ಟೇ ರೂಮ್ನ ಸೂಪರ್ ಕ್ಲೀನಾಗಿ ಇಡಬೇಕು ಅಂತ ಟ್ರೈ ಮಾಡಿದ್ರು ಪ್ರತಿ 2 ದಿವಸಕ್ಕೂ ಈ ಥರ ಎಂಡಪ್ ಆಗೇ ಆಗುತ್ತೆ. ಸೊ ಅದಕ್ಕೆ ಇವತ್ತು ಮತ್ತೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ಸೊ ನನಗಂತೂ ಕ್ಲೀನ್ ಮಾಡಿದರೆ ಸಾಕಾಗಲ್ಲ. ಅದಕ್ಕೆ ಮತ್ತೆ ಫರ್ನಿಚರ್ಸ್ನ ರೀಅರೇಂಜ್ ಮಾಡಿ ಡಿಫ್ರೆಂಟ್ ಥೀಮ್ ಇಟ್ಕೊಂಡು ಅದಕ್ಕೆ ಬೇಕಾಗಿರೋ ಐಟಮ್ಸ್ನ ತೊಗೊಂಡು ಮತ್ತು ಇನ್ನೊಂದು ಸ್ವಲ್ಪ ವೈಟ್ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ರೂಮಿಗೆ ನಾನು ಯೂಸ್ ಮಾಡ್ತಾ ಇರೋ 2 ಸ್ಟೋರೇಜ್ ಆರ್ಗನೈಸರ್ಸು ನಾನು ಸುಮಾರು ವರ್ಷಗಳಿಂದ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿತ್ತು. 2 ಐಟಮ್ಸ್ ಕೂಡ ತುಂಬ ಅಫೋರ್ಡೆಬಲ್ ಮತ್ತು ಇಟ್ ಡಸ್ ದ ವರ್ಕ್. ನೆಕ್ಸ್ಟ್ ಐಟಮ್ ಬಂದು ಕರ್ಟನ್ಸ್. ಅದು ಹೋಲ್ ವೈಬ್ನೇ ಚೇಂಜ್ ಮಾಡುತ್ತೆ ರೂಮ್ದು. ಸೊ ನಾನು ಇದನ್ನು ಆಫ್ಲೈನ್ ಸ್ಟೋರ್ ವಿಶಾಲ್ ಮಾರ್ಟಲ್ಲಿ ಪರ್ಚೇಸ್ ಮಾಡಿದೆ. ಈ ಕಾರ್ನರಿಗೆ ನಾನು ಸ್ವಲ್ಪ ಜಾಪನೀಸ್ ವೈಬ್ ತರೋ ಥರ ಇನ್ಸ್ಪಿರೇಷನ್ ಇಟ್ಕೊಂಡಿದ್ದೆ. ಸೊ ಅದಕ್ಕೆ ಸ್ವಲ್ಪ ಜುಗಾಡ್ ಮಾಡಿ ಈ ಥರ 100 ರೂಪೀಸ್ ಪೇಪರ್ ಲ್ಯಾಂಪ್ನ ತಂದಿದ್ದೀನಿ. ಆ್ಯಂಡ್ ಯು ಕ್ಯಾನ್ ಸಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಈ ಬೆಡ್ಡಿಂಗ್ ಮತ್ತು ಕಂಫರ್ಟರ್ನ ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿದೆ. ದ ಥೀಮ್ ಫಾರ್ ದ ರೂಮ್ ವಾಸ್ ಗ್ರೀನ್ ಅಂತ. ಸೊ ಅದಕ್ಕೆ ನಾನು ಈ ಕಲರ್ಸಲ್ಲಿ ಹೋಗಿದ್ದು. ದ ಮೇನ್ ಬೆಡ್ಶೀಟ್ಗೆ ನಾನು ಡಾರ್ಕ್ ಗ್ರೀನ್ ಹೋಗಿ ಕಂಫರ್ಟರ್ಗೆ ಸೇಜ್ ಗ್ರೀನ್ ಹೋಗಿದ್ದೀನಿ. ಸೊ ಬೆಡ್ಶೀಟ್ಸ್ ಎಲ್ಲ ನೀಟಾಗಿ ಅರೇಂಜ್ ಮಾಡಾದಮೇಲೆ ನಾನು ಸ್ವಲ್ಪ ಫಿನಿಷಿಂಗ್ ಟಚಸ್ ಅಂತ ಸೈಡ್ ಟೇಬಲ್ಗೆ ಒಂದು ಪ್ಲ್ಯಾಂಟ್ನ ಆ್ಯಡ್ ಮಾಡಿದ್ದೀನಿ. ಯಾಕಂದರೆ ಐ ಲವ್ ಪ್ಲ್ಯಾಂಟ್ಸ್. ಐ ಲಿಟ್ರಲಿ ಹ್ಯಾವ್ ನೋ ಐಡಿಯಾ ಇದೇ ಡೆಕಾರ್ ಎಷ್ಟು ದಿವಸ ಇರುತ್ತೆ ಅಂತ. ಕಾಸ್ ಐ ಚೇಂಜ್ ಮೈ ರೂಮ್ ವೇ ಮೋರ್ ಆಫನ್. ಎವ್ರಿ 2 days ಐ ಗೆಟ್ ದಿಸ್ ಇಕ್ ಆಯಿತಾ. ಸೊ ಆಲ್ ದ ಫಿನಿಷಿಂಗ್ ಟಚಸ್ನ ನಾನು ಆ್ಯಡ್ ಮಾಡಾದಮೇಲೆ ರೂಮ್ನ ರಿವೀಲ್ ಮಾಡ್ತೀನಿ. ನಿಮಗೇನಾದರೂ ಈ ಟ್ರಾನ್ಸ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಹೇಗಿತ್ತು ಅಂತ. ಆ್ಯಂಡ್ ಯಾ, ದ್ಯಾಟ್ಸ್ ಇಟ್ ಫಾರ್ ದ ವಿಡಿಯೋ ಆ್ಯಂಡ್ ಐ ಆಮ್ ವೇಟಿಂಗ್ ಫಾರ್ ಯು ಗೈಸ್ ಟು ಕಮ್ ಬ್ಯಾಕ್. ಸೊ ಬಾಯ್.